ಹಾಯ್ ಫ್ರೆಂಡ್ಸ್, ನಿಮ್ಮ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತೇನಪ್ಪ ಅಂದರೆ ನಾನು ಮಾವಿನ ಗಿಡದ ಬಗ್ಗೆ ನಿಮ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಮಾವಿನ ಗಿಡ ಹೇಗೆ ಹೂವುದಿಂದ ಕಾಯಿ ಎಲ್ಲ ಹಣ್ಣಾಗಿ ಹೇಗೆ ಬರ್ತದೆ ಮಾವಿನ ಗಿಡದಲ್ಲಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಎಲ್ಲ ಹೂವಾಗಿದೆ. ಇದು ಈ ಸತಿ ಫಸಲಂದು ಚೆನ್ನಾಗಿ ಬಂದಿದೆ. ಮಾವಿನ ಗಿಡ ಹೂವು ನೋಡಿ ಫ್ರೆಂಡ್ಸ್, ಇದು ಯಾವ ಥರ ಪ್ರೊಸೆಸ್ ಆಯ್ತದೆ, ಹೂವು ಆದಮೇಲೆ ಪೀಚ್ ಹೆಂಗಾಯ್ತದೆ ಅದನ್ನು ತೋರಿಸ್ತೀನಿ ಮುಂದೆ. ಹಂಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡಿ. ನಿಮಗಾಗಿ ಇವತ್ತು ಮಾವಿನ ಗಿಡದ ಚಿಗುರಿಂದ ಕಾಯಿಯಾಗಿ ಹಣ್ಣಾಗೋ ತನಕ ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರ ಪ್ರೊಸೆಸ್ ಆಯ್ತದೆ ಅಂತ ಮಾವಿನ ಗಿಡದಲ್ಲಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಸೂರ್ಯ ಮುಳುಗ್ತಿದ್ದಾನೆ. ಮಾವಿನಕಾಯಿ ಆಗಲೇ ಸಣ್ಣಾಗಿದೆ ನೋಡಿ ಫ್ರೆಂಡ್ಸ್, ಆಗಲೇ ಎಲ್ಲ ಹಳ್ಳಾಗಿದೆ, ಪೀಚು ಆಗಿದೆ, ಹೂವು ಎಲ್ಲ ಹಣ್ಣಾಗಿ ಕಾಣ್ತಿದೆ ನೋಡಿ. ಫಲ ಹಿಡಿಯಕ್ಕೆ ಬಂದಿದೆ ಪೀಚು ಮಾವಿನಕಾಯಿ ನಮ್ಮ ಕಡೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಪೀಚು ಸಣ್ಣದು, ಈಗ ತಾನೇ ಕಾಯಿಗೆ ರೆಡಿ ಆಗ್ತಿದೆ. ಎಷ್ಟು ಸಣ್ಣ ಕಚ್ಚಾಯ್ತು ನೋಡಿ ಫ್ರೆಂಡ್ಸ್, ನೋಡಿದ್ರಲ್ಲ ಅಲ್ಲೆಲ್ಲ ಕಚ್ಚಾಯ್ತು ನೋಡಿ. ಹಾಗೆ ನೋಡ್ತಾ ಇದ್ದೀವಿ ಹಂಗೆ ಯಾವ್ಯಾವ ಥರ ದಪ್ಪ ಆಯ್ತದೆ, ಹಣ್ಣಿಗೆ ಯಾವ ಥರ ಬರ್ತದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ ನನ್ನ ವಿಡಿಯೋ ಮಾತ್ರ. ನೋಡಿ ಎಷ್ಟೆಷ್ಟು ಹಳ್ಳಾಗವೆ ಸಣ್ಣಕ್ಕೆ. ಇವೆಲ್ಲ ಹಿಡಿಯಲ್ಲ ಫ್ರೆಂಡ್ಸ್, ಸ್ವಲ್ಪ ಮಾತ್ರ ಹಿಡಿತದೆ. ಇದ್ದವೆಲ್ಲ ಸ್ವಲ್ಪ ಅಲ್ಲೆಲ್ಲ ಹಣ್ಣಾಗೋದು ನೋಡಿ, ಆ ಥರ ಹಣ್ಣಾಗಿ ಸ್ವಲ್ಪ ಉದುರ್ತದೆ. ಚೆನ್ನಾಗಿರೋವು ಇಟ್ಕೋತದೆ ಹಂಗೆ ಕಾಯಿ. ಯಾವ ಫಲವತ್ತತೆಯಿಂದ ಕೂಡಿರ್ತದೆ ಆ ಕಾಯಿ ಮಾತ್ರ ಇಟ್ಕೋತದೆ. ಮಿಕ್ಕಿದ್ದು ಹಣ್ಣಾಗಿ ಸಣ್ಣತಲೆ ಬಿದ್ದೋಯ್ತದೆ ಕೆಳಗಡೆಗೆ. ನೋಡಿ ಎಷ್ಟು ಕಚ್ಚಿದೆ, ಸಖತ್ತಾಗಿ ಕಚ್ಚಿದೆ ಮಾತ್ರ ಈ ಸತಿ. ಅದು ಏನು ಮಾಡೋದು, ರೈಟೇ ಇಲ್ಲ. ರೈತರು ಬೆಳೆಗೆ ಮಾತ್ರ ಎಲ್ಲೂ ರೈಟ್ ಸಿಗಲ್ಲ, ಯಾವ ಸತಿಗೂ ಅಷ್ಟೇ. ಒಂದು ವರ್ಷ ಕಾಯಬೇಕು ಮಾವಿನ ಸೀಸನ್ ಬರಬೇಕು ಅಂದರೆ. ರೈತ ಹಸಿ ದುಡ್ಡು ನೋಡಬೇಕು ಅಂದರೆ ಒಂದು ವರ್ಷದ ತನಕನೂ ಅದು ನೀರು ಕಟ್ಟಿ ಕಾಪಾಡಿ ಹೊಲ ಉಳಿಸಿ ಗೊಬ್ಬರ ಹಾಕಿ ಎಷ್ಟು ಕಷ್ಟಪಡ್ಬೇಕು ಗೊತ್ತಾ. ಅದು ಏನು ಮಾಡ್ತೀವಿ ನಾವು, ಕಾಯೆಲ್ಲ ಬಿಟ್ಟು ಮಂಡಿಗೆ ಹೋದರೆ ಅದು ಕೇಳೋದೇ ದಿಕ್ಕಿರಲ್ಲ. ನೋಡಿ ಎಷ್ಟೊಂದು ಕಚ್ಚಿದೆ ಪೀಚು, ಎಲ್ಲಿ ನೋಡಿದ್ರು ಪೀಚೆ. ನೋಡಿ ಫ್ರೆಂಡ್ಸ್, ಎಷ್ಟು ಸಣ್ಣ ಕಚ್ಚಿದೆ. ನೋಡಿ ಸ್ವಲ್ಪ ದಪ್ಪ ಆಗಿವೆ ಇವು. ಈಗೊಂದು 15 ದಿವಸ ಆಗಿದೆ ಪೀಚ್ ಕಚ್ಚಿ. ನೋಡಿ ಯಾವಾಗ ನೋಡೋದಕ್ಕೂ ಈಗ ನೋಡೋದಕ್ಕೂ ಒಂದು ಸ್ವಲ್ಪ ದಪ್ಪ ಇದೆ ಕಾಯಿ. ಇದು ಒಂದು 2 ತಿಂಗಳು ಬೇಕು ಫ್ರೆಂಡ್ಸ್ ದಪ್ಪ ಆಗೋಕ್ಕೆ. ನಂದೊಂದು ಸಣ್ಣ ಪ್ರಯತ್ನ ನೋಡಿ, ಕಾಯಿ ಹಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಆಗಲೇ ದಪ್ಪ ಬಂದವೆ. ಇದೊಂದು 20 ದಿವಸದ ಕಾಯಿ ಅನಿಸ್ತದೆ.
10 ದಿನ ಆಗಿದೆ ಬಂದೈತೆ ಆಗಲೇ ಈ ಕಾಯಿಗೆ. ಇದೊಂದು ಅವಾಗ ತೋರ್ಸೋದಕ್ಕೂ ಈಗ ಒಂದು 15-20 ದಿನದ ಗಿಡ ನೋಡಿ ಆಗಲೇ. ನೋಡಿ ಫ್ರೆಂಡ್ಸ್, ಒಂದು ರೇಂಜ್ಗೆ ಆಗಲೇ ಫಲ ಬತ್ತಾದೆ, ಸ್ವಲ್ಪ ದಪ್ಪ ಆಗಿದೆ ನೋಡಿ. 15 ದಿವಸದಲ್ಲೆಲ್ಲ ಕಟಾವು ಬಂದ್ಬಿಡ್ತದೆ ಇದು. ಮಾವಿನಕಾಯಿ ಎಷ್ಟು ದಪ್ಪ ಆಗವೆ ನೋಡಿ, ಆಗಲೇ ಕಲರ್ ಬತ್ತಿದೆ. ಕಲರ್ ಬರಬೇಕು ಮಾವಿನಕಾಯಿ, ಅವಾಗಲೇ ಹಣ್ಣು ಬಂದವೆ ಅಂತ ನೋಡಿ ಫ್ರೆಂಡ್ಸ್, ತಿಳ್ಕೊಳಕ್ ಸಾಧ್ಯ ನಾವು. ಆ ಕಲರ್ ಬತ್ತಾದೆ ಕಲರ್ ಹೆಂಗೈತೆ, ಈ ಥರ ಬಂದೇನೆ ಮಾವಿನಕಾಯಿ ಹಣ್ಣಾಗಿ ಬಂದವೆ ಅಂತ ತಿಳ್ಕೊತೀವಿ ನಾವು. ಅವಾಗಲೇ ಕಟಾವು ಮಾಡೋದು ಮಾವಿನಕಾಯಿ, ಮಂಡಿಗೆ ತೊಗೊಂಡೋಗಿ ಹಾಕೋದು. ಎಷ್ಟು ಕಲರ್ ಅವೆ ನೋಡಿ, ಇಲ್ಲೋವೆ ಹಿಂಗೆ ಬರಬೇಕು ಮಾವಿನಕಾಯಿ ಅಂದರೆ. ನೋಡಿ ಫ್ರೆಂಡ್ಸ್, ಅಲ್ಲಿ ನೋಡಿದ್ರೆ ಮಾವಿನಕಾಯಿ ನೋಡಿ ಹೆಂಗೆ ಕಚ್ಚಿದೆ. ಫ್ರೆಂಡ್ಸ್, ಮಾವಿನಕಾಯಿ ಹೆಂಗೆ ಕಚ್ಚಿದೆ ನೋಡಿ. ಇದು ಬಾದಾಮಿ ಹಣ್ಣಿನ ರಾಜ ಅಂತಾನೆ ಫೇಮಸ್ ನಮ್ಮ ಕಡೆ, ಬಾದಾಮಿ ಕಾಯಿ ಇದು. ನೋಡಿ ಫ್ರೆಂಡ್ಸ್, ಎಷ್ಟು ಅಂದ್ಬಿಟ್ಟೈತೆ. ಇಲ್ಲೂ ಹೋಗಿ ನೋಡಿ ಹೆಂಗೆ ಬಿಟ್ಟೈತೆ ನೋಡಿ ಫ್ರೆಂಡ್ಸ್. ಎಲ್ಲ ಇನ್ನೇನು ಕಟಾವು ಬದ್ದವೆ, ಎಲ್ಲ ಕೆಂಪಾಗೈತೆ. ಇನ್ನು ಒಂದು 15-20 ದಿನ ಹೋಗ್ಬೇಕು ನಾವು ಇವಕ್ಕೆ ಕಟಾವು ಹಾಕಿ ಮಾರ್ಕೆಟ್ಗೆ ಹಾಕೋ ತೊಗೊಂಡೋಗಿ. ಈ ಸತಿ ರೈಟ್ ಹೆಂಗಿದೆ ಗೊತ್ತಿಲ್ಲ, ಹೋದ ಸತಿ ಅಂತ ಸಿಕ್ಕಾಪಟ್ಟೆ ಲಾಸ್ ಆಗಿತ್ತು, ರೈಟೇ ಇರಲಿಲ್ಲ. ನೋಡೋಣ ಈ ಸತಿ ಹೆಂಗೆ ಫಸ್ಲು ಬಂದಿದ್ದೇನೋ ರೈಟ್ ಹೆಂಗಿದೆ ಅಂತ ಮಾರ್ಕೆಟ್ಗೆ ಹೋದ್ಮೇಲೆ ಗೊತ್ತಾಯ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲವೇ ಹಾಯ್ ಫ್ರೆಂಡ್ಸ್, ಇದು ನನ್ನ ಒಂದು ಸಣ್ಣ ಪ್ರಯತ್ನ. ಫಾಲೋ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೀಗೆ ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ನನ್ನ ಪೇಜ್ ಫಾಲೋ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಇವೆಲ್ಲ ಹಣ್ಣು ಬಂದವೆ. ಪಕ್ಕದಲ್ಲೇ ಬೆಲ್ ಬಟನ್ ಇದೆ ನೋಡಿ, ಅದು ಇಲ್ಲೆಲ್ಲೂ ನೋಡಿ ಫ್ರೆಂಡ್ಸ್. ಮಾವಿನಕಾಯಿನೇ ನಮ್ಮ ರೈತರು ಕಷ್ಟ ಎಷ್ಟೆಷ್ಟು ಗೊತ್ತಾ ಫ್ರೆಂಡ್ಸ್, ಎಷ್ಟು ಕಷ್ಟಪಡ್ಬೇಕು ಗೊತ್ತಾ ಹೊಲ ಉಳಿಸಿ ಎಲ್ಲ ಇಷ್ಟು ಬೆಳೆ ಬೆಳೆಯೋಕ್ಕೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಹಣ್ಣು ಬಂದೈತೆ, ಕಟಾವು ಬಂದಿರೋ ಗಿಡ ಇದು. ನೋಡಿ ಫ್ರೆಂಡ್ಸ್, ಕಟಾವು ಮಾಡಬೇಕು. ಅದೆಲ್ಲ ಕೆಳಗಡೆ ಹಣ್ಣಾಗಿ ಉದ್ಯೋಗವೇ. ಆದ್ಮೇಲೆ ಹಣ್ಣು ಹೆಂಗಿದೆ ನೋಡಿ ಫ್ರೆಂಡ್ಸ್, ಮದ್ಮೇಲೆ ಹಣ್ಣು ಕೀಳ್ತಿದ್ದೀನಿ, ಸಕ್ಕದಾಗಿದೆ. ಮತ್ತೆ ನೋಡಿ ಹೆಂಗೈತೆ ಹಣ್ಣು, ತಿನ್ನಕ್ಕೆ ಮತ್ತೆ ಸೂಪರ್ ಆಗಿರ್ತದೆ. ಮದ್ಮೇಲೆ ಹಣ್ಣು ತಿನ್ನಬೇಕು ನೋಡಿ ಹೆಂಗೈತೆ. ನಿನ್ನ ಕಟಾವು ಬಂದೈತೆ, ಎಷ್ಟು ಕಲರ್ ಆಗಿದೆ. ನಾನು ಮಾವಿನ ಪೌಡರ್ ಆಗಿಲ್ಲ ಏನಿಲ್ಲ, ಮದ್ಮೇಲೆ ಈಗ ತಾನೇ ಕಿತ್ಕೊಂಡಿದ್ದೀನಿ ತಿನ್ನಬೇಕು ಅಂತ. ಹೀಗೆ ನನ್ನ ಪೇಜ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.